ಒಂದು ಮಾತಿದೆ ಏನಂದ್ರೆ ಹ್ಮ್. ಈ ಚಳಿಗಾಲದಲ್ಲಿ ಆಪರೇಷನ್ ಮಾಡಿಸ್ಕೊಳ್ಬಾರ್ದು, ಎಸ್ಪೆಷಲಿ ಹೌದೌದು. ಅದು ಸ್ಕಿನ್ ಅಂತಾನೆಲ್ಲ ಮೂಳೆಗಳಿಗೆ ಮಾತಾಡೋ ಹಾಗಿದ್ರೆ ಅದೊಂದು ಅದೇನೋ ಅಂತ ನಮ್ಮ ಜನರ ಮಧ್ಯೆ ಅದೊಂಥರ ಇದಿದೆ, ಅದೊಂದು ಮಿತ್ ಅಂತಿರೋ ಅಥವಾ ಒಂದು ರೀಸನ್ ಅಂತಿರೋ ಗೊತ್ತಿಲ್ಲ. Yeah. ಚಳಿಗಾಲದಲ್ಲಿ ಮೂಳೆ ಆಪರೇಷನ್ ಮಾಡ್ಕೊಳ್ಬಾರ್ದು, ಫ್ರಾಕ್ಚರ್ಗಳು ಮಾಡ್ಕೊಳ್ಬಾರ್ದು, ರಿಕವರಿ ತುಂಬಾ ಲೇಟ್ ಆಗುತ್ತೆ, ತುಂಬಾ ಪೇನ್ ಇರುತ್ತೆ ಅಂತ. ನಿಜನಾ ಸರ್? ನೀವು ಭಾಳ ಒಳ್ಳೆ ಪ್ರಶ್ನೆ ಇದು. ಯಾಕಂದರೆ ಸುಮಾರು ಜನ ಇದು ಕಾಮನ್ ಎಲ್ಲ ನಮ್ಮ ನನ್ನ ಪೇಷಂಟ್ಗಳು ಬಂದು ಕೇಳೋ ಪ್ರಶ್ನೆ ಅದೇನೆ. ಬಟ್ ಆಪ್ರೇಷನ್ಗೆ ಯಾವುದು ಸಂಬಂಧ ಇಲ್ಲ. ಆ್ಯಕ್ಚುಲಿ ನಿಮಗೆ ರಿಯಾಲಿಟಿ ಹೇಳ್ಬೇಕಂದ್ರೆ ನಾವು ಆಪ್ರೇಷನ್ ಮಾಡೋ ಕೊಠಡಿ ಏನಿರುತ್ತಲ್ಲ, ಶಸ್ತ್ರಚಿಕಿತ್ಸೆ ಕೊಠಡಿ, ಅದು 16 ಡಿಗ್ರೀಸ್ ಟು 20 ಡಿಗ್ರೀಸ್ ಟೆಂಪ್ರೇಚರಲ್ಲಿ ನಾವು ಆಪ್ರೇಟ್ ಮಾಡ್ತೀವಿ. ಅದು ಏರ್ ಕಂಟ್ರೋಲಲ್ಲಿ ಅಷ್ಟು ಹ್ಯುಮಿಡಿಟಿನೂ ಕಡಿಮೆ, ಲೆಸ್ ದೆನ್ 50% ಹ್ಯುಮಿಡಿಟಿ, ಲೆಸ್ ದೆನ್ 20 ಡಿಗ್ರಿ ಟೆಂಪ್ರೇಚರ್ ಇರಬೇಕು. ಆ ಟೆಂಪ್ರೇಚರ್ ಮಾಡಿದಾಗ ಇನ್ಫೆಕ್ಷನ್ ಚಾನ್ಸಸ್ ಕಡಿಮೆ ಇರ್ತವೆ. ಸೊ ಆ ಟೈಮ್ ಅಂಥ ಕಂಡೀಷನ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇರಬೇಕಾದ್ರೆ ಆಪ್ರೇಷನ್ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ಬಟ್ ಈ ಜಾಯಿಂಟ್ ಸಮಸ್ಯೆಗಳು ನಾನು ಎಸ್ಪೆಷಲಿ ರುಮಟಾಯ್ಡ್ ಆರ್ಥರೈಟಿಸ್ ಅವ್ರಿಗೆ ಚಳಿಗಾಲದಲ್ಲಿ ಸ್ವಲ್ಪ ನೋವು ಜಾಸ್ತಿ ಆಗುತ್ತೆ. ಬಟ್ ಆಪ್ರೇಷನ್ ಮಾಡಿದವ್ರಿಗೆ ಏನು ಹೀಲಿಂಗ್ ಸಮಸ್ಯೆ ಆಗಲ್ಲ. ಯಾವುದು ಸ್ಕಿನ್ ಹೀಲಿಂಗ್ ಆಗಲಿ, ಬೋನ್ ಹೀಲಿಂಗ್ ಆಗಲಿ, ಜಾಯಿಂಟ್ ಹೀಲಿಂಗ್ ಆಗಲಿ ಯಾವುದು ಸಮಸ್ಯೆ ಆಗಲ್ಲ. ಇದೊಂದು ಸ್ವಲ್ಪ ಮಿತ್ ಅಂತ ಹೇಳ್ಬೋದು. ಮಿತ್ತೆ, ಹೌದು.